ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೀಚ್ ಕಡೆ ಹೋಗ್ತಿದ್ದೇವೆ. ₹180 ಇದು ಚೆರು ಕಾಡಿ, ₹200 ಮೊನ್ನೆ. ಓಹೋ ಅಮ್ಮು ಡ್ರೆಸ್ ಕಾಂಬಿಲೆ ಅಲ್ಲಿ ಇಲ್ಲಿ ಒಳಗಿಂದ ಹಾಕ್ಲಕ್ ಇಲ್ಲಿ ಕೊಡ ನೀರು ಬರ್ತೇನಾ? ಇಲ್ಲಿ ಜಾಗ ಇತ್ತಲ್ಲ ಹಿಂದೆ, ಇಬ್ರಿ ಸಾಕತ್ತಿಲ್ಲ. ಇಲ್ಲಿ ಕೂಕು ಬಾ. ಇದು ನಮ್ಮ ಭಾವ ಇವತ್ತು ಫಸ್ಟ್ ವ್ಲಾಗ್ ಅಲ್ಲಿ ಬರ್ತಾ ಇರೋದು. ಎಲ್ಲ ಹಾಯ್ ಮಾಡಿ ಒಂದ್ಸಲಿ. ಇವ ದಮಣೇಶ್ ಬಾಬಣ್ಣ ನಮ್ಮ ಬ್ಲಾಗಿಗೆ ಸ್ವಾಗತ. ಬ್ಲಾಗ್ ಅಲ್ಲ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೀಚ್ ಕಡೆ ಹೋಗ್ತಿದ್ದೇವೆ. ಕಡೆಗೆ ಅದೊಂದು ಮೀನ್ ಹೆಕ್ಕ ಬರ್ತೀಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಮ್ ಜೊತೆ ಇವತ್ತು ಭಾವ ಎಷ್ಟ್ರ ಇವತ್ತು ಎಷ್ಟು ದಿವಸ ಅಂಗಡಿಯಾಗ ಇರ್ತಿದ್ದೀರ. ಅಮ್ಮ ಅಕ್ಕ ಮಧ್ಯ ಸನ್ನಿಧಿ. ಹಾಯ್ ಸನ್ನಿಧಿ ಇವತ್ತು ಫುಲ್ ಡಲ್ ಆಗಿದ್ದಾಳೆ. ಇವತ್ತು ಎಂತ ಐತೆಣ್ಣ? ಅವಳಿಗೆ ಮತ್ತೆಂತದ್ದಲ್ಲ, ಅಲ್ಲಿ ಮುಂದೆ 2 ಜನ ಕೂತ್ಕೊಂಡದ್ದೇ ಅವಳಿಗೆ ಮಿಸ್ಟೇಕ್. ಆಗ ಬಾಬಣ್ಣ ಹೇಳ್ದ, ನಂಗೆ ಗೊತ್ತಿತ್ತು ಆ ಬಾಬಣ್ಣ ಕಡಿಗ್ ಬಾಬಣ್ಣ ಮುಂದೆ ಮರ್ಕೋಕಿಲ್ಲ. ಬಾಬಣ್ಣ ನೀ ದಡ್ಡನಲ್ದ ಮಗ, ಮರ್ಕೋಕಿಲ್ಲ. ನಗೆರ್ತ ಕಾಣವ ಈಗ, ನಗೆರ್ತ ಕಾಣ. ನಾವು ಇವತ್ತು ಮರವಂತೆ ಫಿಶಿಂಗ್ ಹಾರ್ಬರಿಗೆ ಹೋತೈತ. ಮೊನ್ನೆ ಕರ್ಕ ಬತ್ತೆ ಅಂತ ಹೇಳಿದೆ ಫ್ಯಾಮಿಲಿನೆಲ್ಲ ಲಾಸ್ಟ್ ವ್ಲಾಗಲ್ಲಿ. ಅದಕ್ಕೆ ಇವತ್ತು ಹೋತೈತ. ಬನ್ನಿ ಹೋಪ ಗೈಸ್. ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ನಾವು ಹೊಯ್ಟದ್ದೇ ಸೈ ಮಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಸುಮಾರು ದಿವಸದಿಂದ ಹೊಯ್ಕ್ ಅಂತ ಇತ್ತು. ಮೊನ್ನೆ ನಾವು ಒಂದ್ಸಲಿ ಒಂದ್ಸಲಿ ಹೋಯ್ತ. ಬಟ್ ದೋಣಿ ಯಾವ್ದು ನಿಮ್ನೆಲ್ಲ ಕರ್ಕ ಇಲ್ಲ. ದೋಣಿ ಯಾವ್ದು ಬರ್ಲೇ ಇಲ್ಲ ಕಣೆ. ಈಗ ತಲ್ಲೂರ್ ಪ್ಯಾಟಿ ಬಂತ. ಅಲ್ಲೂ ಮಾಳಿ ಇಲ್ಕ ನಾಗಲ್ ಮಾಳಿ ಭತ್ತ ಐಕಂತ ಕೊಡಿತಾರಲ್ಲ ಹಂಗೆಲ್ಲ. ಈಗ ಬಿಸಿಲು ಬಂತಲ್ಲ, ನರಿ ಮದಿ ಹತ್ತೇನು ನರಿಗೂ ಹತ್ತು ಕತ್ತಿಗೂ ಹತ್ತು. ನಮ್ಗೂ ಒಂದೇಗಳಿಗೆ ಅರ್ಥ ಗೊತ್ತಿಲ್ಲ. ನಾವು ಫಸ್ಟಿಗೆ ಮರವಂತೆ ಬಂದರಿಗೆ ಹೋಗ್ದನಳಿ ಪ್ಲಾನ್ ಮಾಡಿದ್ದ. ಈಗ ಪ್ಲಾನ್ ಚೇಂಜ್ ಆಗಿ ಗಂಗೊಳ್ಳಿ ಬಂದರಿಗೆ ಹೋಗ್ದನಳಿ ಡಿಸೈಡ್ ಮಾಡ್ದ. ಮೀನ್ ಹಾಯ್ಕೋಪ್ಗೆ ಬಕೆಟ್ ಎಲ್ಲ ತಂದಿದ್ದ. ಎಂತ ಮೀನ್ ತಗೋ ಹಾಕಿ ಇವತ್ತೀಗ ಮಸ್ತ್. ಬಂದರಿಗೆ ಒಳಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಒಂದು ಐಸ್ ಪ್ಲ್ಯಾಂಟ್ ಇತ್ತು. ಸೊ ನಿಮಗೂ ಐಸ್ ಪ್ಲ್ಯಾಂಟ್ ತೋರಿಸುವ ಒಳಗಡೆ ಎಲ್ಲ, ಮತ್ತು ಐಸನ್ನು ಕ್ರಷ್ ಮಾಡೋದು ಹೊಡಿ ಮಾಡ್ತಾರಲ್ಲ ಅದನ್ನು ತೋರಿಸುವ ಅಂದೇಳಿ ನಾನು ಸೀದಾ ಒಳಗೆ ಹೋದೆ. ಅಲ್ಲಿ ಶಿವರಾಜ್ ಅಂದೇಳಿ ಒಬ್ರು ಇದ್ದೀರ, ಅವ್ರು ನನಗೆ ಹೆಲ್ಪ್ ಮಾಡ್ರು. ಅಲ್ಲಿ ಮೇಲೆ ಹಾಪ್ಗೆ ಅಲ್ಲದೆಲ್ಲ ವೀಡಿಯೋ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡ್ರು. ತುಂಬ ಥ್ಯಾಂಕ್ಸ್ ಶಿವರಾಜ್ ಅವರೇ. ಐಸ್ ಪೀಸ್ ಕಣಿ ಅಂತ ಹೆಂಗಿತ್ತು ಸಕ್ಕದಿತ್ತು ಮತ್ತು.
ಹೌದಾ? ಫಸ್ಟ್ ಟೈಮ್ ನಾನು ಇಲ್ಲೆಲ್ಲ ಐಸ್ ಪ್ಲ್ಯಾಂಟ್ ಒಳಗೆ ಹೋಗಿ ಕ್ರಷ್ ಮಾಡುತ್ತೆಲ್ಲ ಕಂಡದ್ದು, ಅಲ್ಲೆಲ್ಲ ಕಂಡ್ರಿ ಅಲ್ಲ. ಸೊ ಈಗ ನಾನು ಸೀದಾ ಬಂದರ ಒಳಗೆ ಹೋದೆ, ಬೋಟ್ ಬತ್ತಲ್ಲಿ ಹೋದೆ, ದೋಣಿ ಎಲ್ಲ ಮೀನೆಲ್ಲ ಟೆಂಡರ್ ಹತ್ತಲ್ಲ ಅಲ್ಲಿಗೆ ಹೋಗ್ತಿದ್ದೆ. ನಮ್ಮ ಅಕ್ಕ ಬಾವ ಅಮ್ಮ ಎಲ್ಲ ಹೋಗಿ ಐತೆ ಮುಂದೆ. ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೆ ಈಗ. ಇದೇ ಅಂತ ಮೀನೆ ಮಾಲ ಮಗ 200 ರೂಪಾಯಿ ಕೊಡ್ತಾರೆ. 200 ರೂಪಾಯಿ? ಹೌದು, ಎಲ್ಲ ಇವತ್ತು ಅಗ್ಗಸಿಗೆ ಕೊಡು. ಇವತ್ತು ಬಂದರ್ ತುಂಬ ಖಾಲಿ ಚಟ್ಲಿ ತುಂಬಿತ್ತು. ಸಣ್ಣ ಚಟ್ಲಿ, ದೊಡ್ಡ ಚಟ್ಲಿ ಎಲ್ಲ ಚಟ್ಲಿ, ಬೇರೆ ಮೀನೇ ಇರಲಿಲ್ಲ. ಸೊ ಫುಲ್ ಚಟ್ಲಿ, ಅದ್ರ ವೀಡಿಯೋಸ್ ಎಲ್ಲ ಈಗ ಹಾಕ್ತೆ ಗಣಿ. ಚಟ್ಲಿ ರಾಶಿ ಇವತ್ತು ಫುಲ್ ಚಟ್ಲಿ. तिथला पांढरा मोन का ಚಟ್ಲಿ ಇದು ಫ್ಯಾಕ್ಟ್ರಿ. ಎಕ್ಸ್ಪೋರ್ಟ್ ಹಾಳಾದ ಗೊಬ್ಬರ ಮಾಡೋಕೆ ಹತ್ತು. ಹಾಂ 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 ಅಲ್ಲ ಗೈಸ್, ನಾವೀಗ ಮೀನು ಟೆಂಡರ್ ಆತಲ್ಲಿ ಹೋಗ್ತಾ ಇತ್ತು. ಎಲ್ಲರೂ ಮೀನು ಇಟ್ಕೊಂಡಿರು ಏನಂತ ಕೊಡೋದು ಅಲ್ಲ ನಮ್ರೇನ? ಹಾಂ 415 ಇದು ಹಾಕೋದಲ್ಲ ಬನ್ನಿ. ಬೇರೆ ಮೀನಿಲ್ಲ, ಬೇರೆ ಚಟ್ಬೈಗಿ ಮಾತ್ರ. ಮೀನು ಹುಡುಕಿ ಸಾಕಾಯ್ತು. ಕಡೆಗೆ ಅಲ್ಲೇ ಒಬ್ರು ಆಂಟಿ ಮಾರ್ತಾ ಇದ್ದೀರ, ಬಂಗಡಿ ಮೀನು ಇದ್ದಿತ್ತು ಅವ್ರ ಹತ್ರ. ಒಟ್ಟು 26 ಬಂಗಡಿ ಏನೋ ಇದ್ದಿತ್ತು, 400 ರೂಪಾಯಿನೂ ಹೇಳಿದ್ದೀರ. ಕಡೆ ಸ್ವಲ್ಪ ಚರ್ಚೆ ಮಾಡಿ 300 ರೂಪಾಯಿಗೆ ಡೀಲ್ ಮಾಡ್ಕೊ ಬಂತು. ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿರಮ್ರಲ್ಲ, ಎಲ್ಲ ಅಂಪಾರಿಂದ ಬಂದು ನಾವು. ಹೌದಾ? ಅಮ್ಮ ಬಂಗಿ ಮೀನು ಒಟ್ಟು ಎಷ್ಟು ಬಂಗಡಿ ಐತ? 18 8 ಎಷ್ಟು? 18 8 26 ಅಂಗಡಿ ಇತ್ತು. 300 ರೂಪಾಯಿ ಕೊಟ್ಟಿತ್ತು. ಅಡ್ಡಿಲ್ಲ, ಸ್ವಲ್ಪ ಫ್ರೆಶ್ ಅಲ್ಲ. ಹಾಂ, ಒಟ್ಟಿಗೆ 26 ಬಂಗಡಿ ಇದ್ದಿತ್ತಂಬ್ರ. 300 ರೂಪಾಯಿ ಡೀಲ್ ಮಾಡ್ಕೊ ಬಂದಿದ್ದ ಮನೆಗೆ. ಚಟ್ಲಿ ಕೊಡ್ತಿಲ್ಲ ಕೇಂಬಾ? ಇದೇ ಥರ ಚಟ್ಲಿ ಹೆಣ ಅಲ್ಲಿದ್ದದ್ದು 175 ರೂಪಾಯಿ ಕೆಜಿ. ಈಗ ಸುಮಾರು ಮೀನು ತಗೊಂಡಿದ್ದ, ಬಂಗಡಿ ಮೀನು ಮತ್ತೆ ಚಟ್ಲಿ ತಗೊಂಡಿ. ಕಡಿಕೆ ಗಂಗೊಳ್ಳಿಯಿಂದ ಸೀದಾ ಕುಂದಾಪುರಕ್ಕೆ ಬಂತು. ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಹೋಯ್ಕಂದಳಿ ಎಲ್ಲರೂ ಹೇಳ್ತಾ ಇದ್ದೀರ. ಅದಕ್ಕೆ ಸೀದಾ ಕುಂದಾಪುರಕ್ಕೆ ಬಂತು. ಕುಂದಾಪುರಿಂದ ಫಸ್ಟ್ ಊಟ ಮಾಡ್ಕೊಂಡು ಕಡಿಗೆ ಹಾಪ ಅಂದಳಿ ಪ್ಲ್ಯಾನ್ ಮಾಡ್ತು. ಸೀದಾ ಲಕ್ಷ್ಮಿ ಹೋಟ್ಲಿಗೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಸೀದಾ ಸ್ಮಾರ್ಟ್ ಬಜಾರಿಗೆ ಹೋಯ್ತು. ಅಳ್ಕ ಒಂದು ಆಯೆ ಅದು ಬಾಡಿ ಕೊಡ್ಕ ಸಂತೂರ್ ಸೋಪ್ ಅದಕ್ಕೆ 100 ರೂಪಾಯಿ 3. 100 ರೂಪಾಯಿಗೆ 3. ಹೌದಾ? ಒಂದಕ್ಕೆ ಸುಮಾರು ಇರುತ್ತಾ? ಇದು ನಂಗ ಇದಾ ನಿಂದ? ಅಮ್ಮಂಗ ಒಂದು ಹುಣಸೆ ಹಣ್ಣಿನ ಪೇಸ್ಟ್ ಸಿಕ್ತ. ಇದು ಮೀನು ಫ್ರೈ ಮಾಡೋಕ್ಕಲ್ಲ, ಒಳ್ಳೆ ತಂಬಾಗೈತೆ ಅವಳಿಗೆ. ಅದಕ್ಕೆ ಅದೊಂದು ತಕೋ ಅಂದೇಳಿ ಹೇಳಿದೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ರಾಶಿ ಹಾಕಿ ಇಟ್ಟಿರು. ಎಲ್ಲ ರಾಶಿ ಇದ್ದೀವಿ. ಗೆಣಗಿನ ಕೆಜಿಗೆ ಇದಕ್ಕೆ 49 ರೂಪಾಯಿ.
ನಮ್ಮನೆ ಅಮ್ಮ ಈ ಬ್ರೆಡ್ ಕಂಡ್ಕೊಂಡು ಎಷ್ಟು ಕಡೆ ಕೇಂಡಳ ಅದು ಆ್ಯಕ್ಚುಲಿ ಕ್ಲಿಯರೆನ್ಸ್ ಸೇಲ್ ಅಂಬ್ರ 1 ಡೇ ಇತ್ತದ ಅಷ್ಟೇ ಎಕ್ಸ್ಪೈರಿ ಡೇಟ್ ಆಪ್ಗೆ ಅಷ್ಟು ದೊಡ್ಡ ಬ್ರೆಡ್ ಪ್ಯಾಕೆಟ್ 20 ರೂಪಾಯಿಗೆ ಕ್ಲಿಯರೆನ್ಸ್ ಸೇಲ್ ಅಂದೇಳಿ ಮಾಡ್ತಾಯಿದ್ದೀರ ಕಡಿ ಬ್ಯಾಡ್ ಅಂದೇಳಿ ಅಲ್ಲೇ ಬಿಡ್ತು ಕಾಣ ಅರೆಗೆ ಗಾನದ ಯಾವ್ದಿತ್ತ ಕಾಣ ಹಗೂರ ಬಿಡಿಸಿ ಮತ್ತೊಂದು ಹಣ್ಣು ಹಾಕಿ ತೂಕ ಮಾಡ್ತಾರ ಎಂತೆಲ್ಲ ತಗೊಂಡೆ ಅಮ್ಮ ಸುಮಾರು ವ್ಯಾಪಾರ ಮಾಡಿದಾಳಲ್ಲ ಅಮ್ಮ ಸೇಲ್ ಇತ್ತ ಮಗ ಮೊನ್ನೆ 100 ರೂಪಾಯಿ 2 kg ಇದ್ದಿತ್ತು ಎಂತ ಚಂದ್ರಣ್ಣ ಅಂಗಡಿಗೆ ಅಕ್ಕ ಮೇಲ್ ಹಬ್ಬ ಫುಲ್ ರಶ್ ಅಲ್ಲ ಬನ್ನಿ 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 ನಾವು ಒಳ್ಳೆ ಕಾರ್ ಬಿಟ್ಟೆ ಬಿಟ್ಟು ಅಲ್ಲಿ ಯಾರು ಬೇರೆ ಗಾಡಿ ಓಡ್ತಿದ್ರೆ ಅವ್ರನ್ನೆಲ್ಲ ದೂಡಿ 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 ಹೊತ್ತ ಕ್ರ್ಯಾಕ್ ಜಾಕ್ ಇದು 97 ರೂಪಾಯಿ ನಾ ಚಿನ್ನದ ಬಕೆಟ್ ಇದಾ ನಂಗೆ ಹಾಕ್ರಿ ಗೆದ್ದಿ ಬದೇ ನಿಂತ್ಕೊಂಬ ಹೊಂದಿ ಗೊತ್ತಿಲ್ಲ ನಾನು ಇದೊಂದು ಟೀ ಶರ್ಟ್ ತಗೊಂಡೆ 300 ರೂಪಾಯಿ ಅಷ್ಟೇ ಸುಮಾರು ಐಟಮ್ ಎಲ್ಲ ತಗೊಂಡು ಸೀದಾ ಬಿಲ್ಲಿಂಗ್ ಕೌಂಟ್ರಿಗೆ ಬಂತು ಫುಲ್ ರಶ್ ಇದ್ದಿತ್ತು ಮಾತ್ರ ಅಂತೂ ಇಂತೂ ಬಿಲ್ ಮಾಡ್ಕೊಂಡು ಹೊರಗೆ ಬಂತು ಎಂತ ಮರ ಇನ್ನು ಇದು ಎಂತ ಈಗ ತತ್ತಡೆ ಕೊಡಿಯಲ್ಲ ಅದ್ರ ಮೇಲೆ ಅದು ಹೆಲ್ಮೆಟ್ ಹೌದು ಐಸ್ ನೀರು ರಗಡಿ ಮಾಡ್ರಿ ನೀವೀಗ ಐಸ್ ನೀರು ಕೊಟ್ಟಿ ಮಾಡ್ಕತೆ ಬೇವ್ತದ ಒಂದು ಕಾರ್ ತಗೊಬಂದ್ ಮಾರೆ ನಾವ್ ನೀರ್ ಬೋರುದೈತಿರಿ ಎಲ್ಲ ಕೆಲಸ ಮಾಡ್ತೇನ ಕಾರ್ ಅಂದ್ರೆ ದೇವ್ರ ಮಾರೆ ಅಯ್ಯ ಬದಿಯಾ ಇಷ್ಟಪ್ಪ ಐಟಮಿ ಶಾಪಿಂಗ್ ಎಲ್ಲ ಆಯ್ತು ಈಗ ಹೊರಟಿದ್ದೇವೆ ಶಾಪಿಂಗ್ ಎಲ್ಲ ಮಾಡಿ ದುಡ್ಡೆಲ್ಲ ಖಾಲಿ ಆಯ್ತು ನನ್ ಮಗ್ನಿ ಮತ್ತೆ ನಿಂದ ಎಷ್ಟಾಯ್ತು ಇದೆ 2,000 ರೂಪಾಯಿ ಆಯ್ತಾ ನಂದು 2,000 ಆಯ್ತು ಅಷ್ಟೇಯಾ ನೈಸ್ ಈಗ ನಾವು ಐಟಮ್ ಎಲ್ಲ ತಕೊಂಡು ಮನೆಗೆ ಹೊಯ್ತಿತ್ತ ಎಲ್ಲರೂ ಫುಲ್ ಎಲ್ಲರಿಗೂ ಸಾಕಾಯ್ತು ಈಗ ನನ್ ಮಗ್ಳಿ ಜರ ಬಪ್ಪಂಗಿತ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಯ್ಕೋಪತಿ ಅಮ್ಮ ಸ್ವಲ್ಪ ಹುಷಾರಿಲ್ಲ ಎಲ್ಲರಿಗೂ ಗಡ್ಬಡ್ ತೈಸಿ ಕೊಟ್ಟಿದೆ ದುಡ್ಡು ದೀಪ್ ಕೊಡು ಎಲ್ಲರದ್ದು ತಿಂದಾಯ್ತು ಈ ಹೆಣ್ಣಿನೊಂದು ತಿಂದೇ ಇಲ್ಲ ಅಮ್ಮ ಒಂಚೂರು ತಿನ್ಲಿಯಾ ಬೇಬೆ ಖಾಲಿ ಮಾಡಿ ಕೊಡು ಬೇಬೆ ಖಾಲಿ ಮಾಡಿ ಕೊಡ ಹೊಯ್ಲಿ ಮೊದ್ಲು ಅಪ್ಪಯ್ಯ ಹಪ್ಪಳದಾಗೆ ಹಕ್ಕಿ ಮಾಡಿ ಕೊಟ್ಟಾಗ ಆಯ್ತು ಮತ್ತೆ ಬಾಬಣ್ಣು ಹೆಲ್ಪ್ ಮಾಡ್ತೀಯನ ಅಲ್ಲ ಅವಳು ಫ್ರೂಟ್ಸ್ ತಿನ್ಲಿ ಆಗ ಬಾಬಣ್ಣು ಹೆಲ್ಪ್ ಮಾಡ್ತಿದ್ದ ನಾವೀಗ ಶಾಪಿಂಗ್ ಎಲ್ಲ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದ ಉಂಡ್ಕಂಡು ತಿನ್ಕಂಡು ಮೀನು ಎಂತ ಇದೆ ಕಾಂಬ ಈಗ ಹಾಗೆ ಇದು ನನ್ನ ಬ್ಯಾಗ್ನ ತಗಂತೆ ಈಗ ಮೀನು ತಗಪ್ಪ ಹೇಳಿ ಚೀಲ ಕೊಟ್ಟಿದ್ದ ಮಾರ್ರೆ ಚಂದ ದೊಡ್ಡ ಮೀನು ತಗೋತೀನಿ ನಾ ಮೀನಂಡಿ ಇದು ತಗೋ ಎಲ್ಲ ಇದೆ ಎಲ್ಲ ತಿಂಟು ಮಿಮ್ಮಿ ತಿಂಟು ಮೀನ್ ಇರೇ ಫುಲ್ ಮೀನು ಖಾಲಿ ಉಳ್ದಲ್ಲ ಉಪಚಾರ ಮಾಡೋದು ಮೀನ್ ಎಂತ ಇಟ್ಕೊಂಬ ಐಸ್ ಚಟ್ನಿ ಸುಕ್ಕ ಮಾಡುವ ಇದು ಸ್ವಲ್ಪ ಸಾರು ಮಾಡಿ ಸ್ವಲ್ಪ ಫ್ರೈ ಮಾಡುವ ಲೈಕ್ ಅಪ್ಪ ಇದಕ್ಕೆ ಎಷ್ಟು ಕೊಡ್ಲಕ್ ಆರ್ ಬ್ಯಾಲಿ ಲೆಕ್ಕ ಹಾಕ್ಬೇಡಿ ಅಲ್ಲಿ ಬ್ಯಾಲಿ ಲೆಕ್ಕದ ಕೊಡುದಿಲ್ಲ ನಾವು ಬ್ಯಾಲಿ ಲೆಕ್ಕ ತಕ ಬಂದಲ್ಲ ಅವ್ರು ಕಾರ್ ಹತ್ರ ತಕ ಬಂದು ಇಲ್ಲಿ ರೇಟ್ ಲೆಕ್ಕದಾಗ ಎಷ್ಟು ಕೊಡ್ಲಕ್ ರೇಟ್ ಲೆಕ್ಕದಾಗ ಒಂದು 500 ರೂಪಾಯಿ ಮೇಲೆ
ಇಲ್ಲಿ ಅಂಗಡಿ ಹಾಕ್ಲಾಗೆ ಅಂಗಡಿಯಾಗ 500 ರೂಪಾಯಿ ಮೀನ್ ಇಷ್ಟು ಕೊಡ್ತಾರ? 500 ರೂಪಾಯಿ ಮೇಲೆಗೆ. ಹಾಂ, ಅಂದರೆ 1 ಕೆಜಿಗೆ ಒಂದು 8 ಬರುತ್ತೆ. ಗೊತ್ತಿಲ್ಲ ಇದೆ ಎಷ್ಟು? ಇದು 1.5 ಕೆಜಿ ಟೊಮೆಟೊ 8 ಕೆಜಿ. ಹಾಂ, 8 ಕೆಜಿ ಇತ್ತಾ? 8 ಕೆಜಿ ಅಂದರೆ 2 ಕೆಜಿ ಇಲ್ಲ, 1 ಕೆಜಿ ಅಂತ ತಗೊಂಬಂದ್ ನಾವು. 1.25, 1.200. 1 200 ಅಲ್ಲ, 1 300 ಹಾಕಿರ. 1 300 ಕಡಿಚು ಸ್ವಲ್ಪ ಇದಕ್ಕೆ ಎಷ್ಟು ಕೊಡ್ಲ? ಒಂದು ಚಟ್ಲಿ ಹಾಕಿ ಒಂದು 500 ರೂಪಾಯಿ. ಹಂಗ ನಾವು ತಗೊಬಂದಕ್ ಲಾಸ್ ಇಲ್ಲ. ಆಸಿಲ್ಲ. ಇದಕ್ಕೆ Done. ಸಮಾಧಾನ ಆಯ್ತು. 180. ಇದಕ್ಕೆ 170. 170. ಇದು 300 ರೂಪಾಯಿ ಬಂಗಡಿ. ಅದು 300. 300 ರೂಪಾಯಿ ಎಷ್ಟು ಬಂಗಡಿ ಇದ್ದೇನೆ? 26 ಬಂಗಡಿ. 26 ಬಂಗಡಿ 300 ರೂಪಾಯಿ. ಇದು ಹಾಕಿದ್ರೆ ನೆಗೆ எடுத்து ಕೊಡ್ಲಕ್ 170 ರೂಪಾಯಿ ಅಂತ ಬರ್ತದೆ. ಅದೇ 170 ರೂಪಾಯಿ 5 ರೂಪಾಯಿ ಸಿಗುದಂದ ಲಾಭ ಅದ. 5 ರೂಪಾಯಿ 180 ರೂಪಾಯಿ ಇದು ಚೆರು ಕಾಡಿ. 200 ರೂಪಾಯಿ ಮೊನ್ನೆ ಚೆರುಗೆ. 200 ರೂಪಾಯಿ ಮೊನ್ನೆ. 1 ಕೆಜಿ ಇಟ್ಕೊಂಡು ಇದು 350 ರೂಪಾಯಿ ಇದ್ದಿತ್ತು ಮೊನ್ನೆ. ಅಂಗಡಿಯಾಗ 350 ಇದ್ದಿತ್ತು ಇದು. ಮೀನು ಕೆಜಿ 40 ಏನೋ ಹೇಳಿದೆ ಮೂಕನ ಇಟ್ಲ ಹಾಕಿಲ್ಲ. 350 ಅಂದ್ರೆ ಎಷ್ಟಾಯ್ತು? ಇದು ಒಂದ್ 3 ಕೆಜಿ ಇಲ್ಲ? ಕೆಜಿ 3 ಕೆಜಿ ಮೀನಿತ್ತು. 26 ಬಂಗಡಿ ಇತ್ತಲ್ಲ. 26 ಬಂಗಡಿ. 26 ಬಂಗಡಿ. ಕೆಜಿ 10 ಮೀನು ಅಂತ ಇಟ್ಕೊಂಡು 26 ಇತ್ತ. 1 ಕೆಜಿ ಹೊತ್ತು ಗೊತ್ತಿಲ್ಲ. 21 ಒಂದು ನಡಿ 100 ರೂಪಾಯಿಗೆ 5 7 ಹೇಳ್ಕೊಂಡ್ರು 3 ಕೆಜಿ. 3 ಕೆಜಿ ಬರ್ತಿತ್ತು. ಇದೊಂದು ಅಂಗಡಿ ಲೆಕ್ಕದಾಗ ಒಂದು 700 ರೂಪಾಯಿ ಮೀನ್ ಮೇಲೆ ಇತ್ತು. 700 ರೂಪಾಯಿ ಮೀನ್. 700 ಅಲ್ಲ ಕೂಡ 350 ಅಂದ್ರೆ 3 ಕೆಜಿ ಅಂದ್ರೆ ಎಷ್ಟಾಯ್ತು? 700 ಅಲ್ಲ 1000 ರೂಪಾಯಿ ಮೀನ್ ಇತ್ತು. ಅಮ್ಮ ಈಗ ಚಾ ಮಾಡ್ತಾ ಇದ್ದಾಳೆ. ಈಗ ಅಮ್ಮ ಚಾ ಮಾಡಿದ್ದಾಳೆ. ನನಗೂ ಮಂಚ ಚಾ ಬೇಕು. ಭಾವನಿಗೆ ಚಾ ಅಂದ್ರೆ ಇಲ್ದೆ ಆತ ಇಲ್ಲ ಚಾಂಡಿ. ತಲೆ ಬೆಳಗ್ಗೆಯಿಂದ ಚಾ ಇಲ್ಲ. ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಕುಡಿದ್ದು? ಮಧ್ಯಾಹ್ನ ಕುಡಿಲ್ಲ. 7 ಗಂಟೆಗೆ 7 ಗಂಟೆ ಚಾ ಕುಡಿಲ್ಲ ಇಲ್ಲ. 10 ಗಂಟೆ ಮತ್ತೆ ಚಾ ಮಾಡ್ತೀರಾ? ಇಲ್ಲ ಮಾಡುದಲ್ಲ, ಹೋಟ್ಲಾಗ ಹೋಗಿ ಕುಡ್ಕೊ ಬರ್ತಾರಲ್ಲ. ಓ, ರಿಲಯನ್ಸ್ ಸ್ಮಾರ್ಟ್ ಕರ್ಕೊಂಡ್ ತಕ ಬಂದ್ ಇದನ್ನ ಎಂತ ಕೈ ಕರೆದೆ ಹಂಗೆ ತಿಮ್ಕಾತಿಲ್ಲ. ಖಾರ ಅಕ್ಕ ಎಂತ ಹಾಕ್ ಮಗ ಅದಕ್ಕೆ? ಖಾರ ಉಪ್ಪು ಖಾರ ಹಾಕ ಹಂಗಿತ್ಕ. ಈಗ ಅಕ್ಕ ಮೀನು ಕೊಯ್ತಾ ಇದ್ದಾಳೆ. ಎಷ್ಟಿತ್ತು ಇನ್ನು ಇಷ್ಟಪ್ಪ ಇತ್ತು. ಈಗ ಚಟ್ಲಿ ಬಿಡಿಸ್ತಾ ಇದ್ರು ಕಾಣ. ಮೂವಾರು ಹಣ್ಣು ಕೊಟ್ಟ ಹಣ್ಣು. ವಾ, ಬೀಜ ತಿನ್ಕ ತಿನ್ಬೇಕಾಗ್ದ? ತಿನ್ಕ ನಂಗೆ ಇಷ್ಟಪ್ಪ ಹಣ್ಣು ಕೊಟ್ಟಿದ್ದಾಳು ಕಾಣ. ಇದು TCL ಕಂಪ್ನಿ TV ನಮ್ಮನೆಗೆ ತಂದು 15 ವರ್ಷ ಮೇಲಾಯ್ತು. ಈಗಳಿನ TV ಫ್ಲ್ಯಾಟ್ TV ಎಲ್ಲ 3 ವರ್ಷ ಬಂದರೆ ಹೆಚ್ಚು. ನಮ್ಮ ಅಕ್ಕದ ಮದುವೆ ಟೈಮಿಗೆ ನಾನು ಹೆಂಗಿದ್ದೆ ಹಿಂಗಿದ್ದು. ಇದು ನನ್ನ ಅಮ್ಮ, ಇದು ಅಕ್ಕ ಭಾವ, ಇದು ಅಪ್ಪಯ್ಯ. ಅಕ್ಕನ ಮದುವೆ ಫೋಟೋ ಇತ್ತು. ಈಗ ಅಪ್ಪಯ್ಯ ಅಮ್ಮನ ಹಳಿ ಫೋಟೋ. ಈಗಳು ಸೌದಿ ಒಲೆಗೆ ಮಾಡೋದು ಮೀನು ಪರತ ಎಲ್ಲ. ಮಣ್ಣಿನ ಅಳಗಿ ಒಲಿ, ಸೌದಿ ಒಲಿ. ಇದು ಸ್ವಲ್ಪ 7 kg ತಗಂತಲ್ಲ. ನಮ್ಮನೆ ಅಕ್ಕ ಎಲ್ಲರಿಗೂ ಊಟಕ್ಕೆ ಬಳಸ್ತಾ ಇದ್ದಾಳೆ. ಮಕ್ಕಳು ಆಗಲೇ ಉಣ್ಕ ಮನಿಕೊಂಡು. ನಮ್ಮನೆಗೆ ಎಲ್ಲರೂ ಒಟ್ಟಿಗೆ ಉಂಬುದು ಜಾಸ್ತಿ. ಒಬ್ಬೊಬ್ಬರು ಉಂತಿಲ್ಲ ಯಾರು. ಎಲ್ಲರಿಗೂ ಹೊಟ್ಟೆ ಕೋಳಾಕಿ ಒಟ್ಟಿಗೆ ಎಲ್ಲರೂ ಕುಕ ಉಂಬುದು. ಬಂಗಡಿ ಮೀನು ಸಾರು, ಬಂಗಡಿ ಮೀನು ಫ್ರೈ, ಚಟ್ಲಿ, ಸುಕ್ಕ ಎಲ್ಲ ಸಖತ್ತಾಗಿದ್ದಿತ್ತು. ಸಮ 7 ಉಂಡೆ.
ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಕ್ಕ ತೆಳಿನ ದೋಸೆ ಮಾಡ್ತಿದ್ದಾಳೆ. ನಮ್ಮನೆಗೆ ಆಲ್ಮೋಸ್ಟ್ ಎಲ್ಲದೂ ಸೌದಿ ಒಲೆಗೆ ಮಾಡೋದು. ಗ್ಯಾಸ್ ಒಲೆಗೆ ಜಸ್ಟ್ ಚಹಾ ಎಂಥರು ಮಾಡೋಕ್ಕಿದ್ರೆ ಮಾತ್ರ ಯಾರು ನಂಟ್ರು ಗಿಂಟ್ರು ಬಂದರೆ ಸಡನ್ಲಿ ಒಲೆಯೆಲ್ಲ ಉಷ್ಟುಕಾತಿಲ್ಲ ನಮ್ಮ ರೀಸನಿಗೆ ಗ್ಯಾಸ್ ಯೂಸ್ ಮಾಡೋದಷ್ಟೇ. ಮತ್ತೆಲ್ಲ ಸೌದಿ ಒಲೆಯಲ್ಲೇ ಮಾಡೋದು. ಟಿಂಕು ಯಾಬಿ ನಮ್ಮನೆ ನಾಯಿ ನಂಗೆ ಗೊಳುತ್ತೆ ಮರೆ. ಟಿಂಕು ಹಾಯ್. ಇದೆಲ್ಲ ನಮ್ಮನೆ ಗಂಟಿ ಕರು ಎಲ್ಲ ಆರಾಮ್ಸೆ ಮನೆ ಕಣಿದು. ಅಪ್ಪ ಆಲ್ರೆಡಿ ಹುಲ್ಲು ಬೈರೆಲ್ಲ ಹಾಕಿರ್ ಬೆಳಗ್ಗೆ. ಗೆದ್ದಿ ಬದಿ ಬೆಳಗ್ಗೆ ಒಳ್ಳೆ ಸಕ್ಕತ್ತಾಗಿ ತೋರ್ತಾ ಇತ್ತು. ಹಾಗೆ ಜಸ್ಟ್ ಒಂದು ಸೀನ್ ತಕೊಂಡೆ. ನಮ್ಮನೆ ಅಮ್ಮ ಕೊಳ್ಳು ಹಾಕದ್ ಕಣಿ ಹೊಸ್ಲು ಬರೋಕೆ ಗಡೆ ಇದನ್ನು ವಿಡಿಯೋ ಮಾಡಂದಳ, ಅದಕ್ಕೆ ಒಂದು ವಿಡಿಯೋ ತಕೊಂಡೆ. ಗಾಯ್ಸ್, ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಬ್ಬೆ ಇದ್ದಂಗಿದ್ಯಲ್ಲೋ. ಈ ಮನೆಗೆ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಕಳನ್ನ ನೋಡ್ಬೇಕು.